Hi guys, welcome back to the first video of Java mini project series. So ಈ ವಿಡಿಯೋದಲ್ಲಿ ನಾವು ಕ್ವಿಜ್ ಅಪ್ಲಿಕೇಶನ್ ಯಾವ ತರ ಬಿಲ್ಡ್ ಮಾಡೋದು ಅಂತ ಹೇಳ್ಬಿಟ್ಟು ಕಲಿಯೋಣ. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಲೆಕ್ಚರ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ. ಅಂಡ್ ಆಲ್ಸೋ ಒನ್ ಮೋರ್ ರಿಮೈಂಡರ್ ಏನಪ್ಪಾ ಅಂತಂದ್ರೆ ನಾನೇನಿಲ್ಲಿ ಕೋಡ್ ನ ಬರೀತೀನಿ ಅಲ್ವಾ, ಆ ಒಂದು ಕೋಡ್ ನ ನೋಟ್ಬುಕ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಕೋಡ್ ಸೋರ್ಸ್ ನ ಏನಿದೆ ಅದನ್ನ ನೀವು ಆಕ್ಸೆಸ್ ಮಾಡಬಹುದು ಅಂತ ಹೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ರೆ ಕ್ವಿಜ್ ಅಪ್ಲಿಕೇಶನ್. ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡೋಣ. ಸೊ ಒಂದು ಹೊಸ ಫೈಲ್ ನ ನೇಮ್ ನಾನು ಏನಂತ ಹೇಳ್ತೀನಿ ಅಂತಂದ್ರೆ ಕ್ವಿಜ್ ಆಪ್ ಅಂತ ಹೇಳ್ಬಿಟ್ಟು ಇಡ್ತೀನಿ ಗೈಸ್. ಸೊ ಕ್ವಿಜ್ ಆಪ್ ಡಾಟ್ ಜಾವಾ ಅಂತ ಹೇಳ್ಬಿಟ್ಟು ನಾನು ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡಿದ್ದೀನಿ ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕ್ಲಾಸ್ ಬಂದ್ಬಿಟ್ಟು ಕ್ರಿಯೇಟ್ ಆಗಿದೆ. ಅಂಡ್ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಒಂದು ಮೇನ್ ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡೋಣ. ಏನೊಂದು ನಮ್ಮ ಮೇನ್ ಫಂಕ್ಷನ್ ಇದೆ ಅದನ್ನು ಕೂಡ ಕ್ರಿಯೇಟ್ ಮಾಡಿದೀವಿ. ಓಕೆ, ಸಿನ್ಸ್ ನಾವು ಯೂಸರ್ ಇಂದ ಆನ್ಸರ್ಸ್ ನ ತಗೊಳ್ತಾ ಇರೋದ್ರಿಂದ ಇದ್ರೊಳಗಡೆ ಏನಂತ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಆನ್ಸರ್ಸ್ ನ ಬಂದ್ಬಿಟ್ಟು ಯೂಸರ್ ಇಂದ ತಗೋತಾ ಇದೀವಿ ಅಂತಂದ್ರೆ ಕೀಬೋರ್ಡ್ ಇಂದ ತಗೋತಾ ಇದೀವಿ. ಅದರರ್ಥ ನಾವಿಲ್ಲಿ ಏನ್ ಮಾಡ್ಬೇಕು, ಒಂದು ಸ್ಕ್ಯಾನರ್ ಕ್ಲಾಸ್ ನ ಕ್ರಿಯೇಟ್ ಮಾಡ್ಬೇಕಲ್ವಾ. ಸೊ ಸ್ಕ್ಯಾನರ್ ಕ್ಲಾಸ್ ನ ಕ್ರಿಯೇಟ್ ಮಾಡೋದಕ್ಕೆ ಸಿಂಟ್ಯಾಕ್ಸ್ ಏನು, ಸ್ಕ್ಯಾನರ್ ಎಸ್ ಸಿ ಇಸ್ ಈಕ್ವಲ್ ಟು ನ್ಯೂ ಸ್ಕ್ಯಾನರ್ ಒಳಗಡೆ ನಾವೇನ್ ಮಾಡ್ತೀವಿ, ಪ್ಯಾರಂಥಿಸಿಸ್ ಒಳಗಡೆ ಸಿಸ್ಟಮ್ ಡಾಟ್ ಇನ್ ಅಂತ ಏನಿದೆ ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಆಡ್ ಮಾಡ್ತೀವಿ ಅಂತಂದ್ರೆ ಯೂಸರ್ ಇಂದ ನಾವಿಲ್ಲಿ ಇನ್ಪುಟ್ ನ ತಗೋತಾ ಇದೀವಿ, ಸರಿನಾ. ಸೊ ಈಗ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಒಂದು ಸ್ಟ್ರಿಂಗ್, ಒಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ತೀನಿ. ಸ್ಟ್ರಿಂಗ್ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಇಲ್ಲಿ ಒಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ತೀನಿ, ಸರಿನಾ. TIONS ಕ್ವಶನ್ಸ್ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ತಿದ್ದೀನಿ. ಇದ್ರೊಳಗಡೆ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಓಕೆ ದಿಸ್ ಇಸ್ ಸಿನ್ಸ್ ಇಟ್ ಇಸ್ ಸ್ಟ್ರಿಂಗ್, ನಾನು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ಸ್ ನ ಹಾಕ್ಬೇಕು. ಅಂಡ್ ಆಲ್ಸೋ ಇದ್ರೊಳಗಡೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಆಡ್, ಏನ್ ಆಡ್ ಮಾಡ್ತೀನಿ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಆಡ್ ಸಮ್ ಕ್ವಶನ್ಸ್. ಅವ್ ಯಾವ ಕ್ವಶನ್ಸ್ ಅಂತ ಹೇಳ್ಬಿಟ್ಟು ನೋಡಿದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ರಿಕ್ವೈರ್ಮೆಂಟ್ ಡಾಟ್ TXT ಅಂತ ಇದೆ. ಆ ಫೈಲ್ ಒಳಗಡೆ ನಾನು ಆಲ್ರೆಡಿ ಕೆಲವೊಂದು ಕ್ವಶನ್ಸ್ ನ ಲಿಸ್ಟ್ ಮಾಡಿದ್ದೀನಿ ಗೈಸ್. ಸೊ ಇದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕಾಪಿ ಮಾಡ್ಬಿಟ್ಟು ಅಲ್ಲಿ ನಾನು ಆಡ್ ಮಾಡ್ತೀನಿ, ಸರಿನಾ. ಓಕೆ, ಇಲ್ಲೇನ್ ಮಾಡೋಣಪ್ಪ ಅಂತಂದ್ರೆ ಆಡ್ ಮಾಡೋಣ. ಅಂಡ್ ಇಲ್ಲಿ ನಾನು ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿ ಕ್ವಶನ್ಗೂ ಕೂಡ ಇನ್ವರ್ಟೆಡ್ ಕಾಮರ್ಸ್ ನ ಹಾಕೋತಾ ಹೋಗ್ಬೇಕು. ಯಾಕೆಂತಂದ್ರೆ ನಿಮಗೆ ಗೊತ್ತಿದೆ ಸ್ಟ್ರಿಂಗ್ ಒಳಗಡೆ ಇರುವಂತಹ ಏನೊಂದು ಕ್ವಶನ್ಸ್ ಏನಿದೆ ಅವು ಬಂದ್ಬಿಟ್ಟು ಎಲಿಮೆಂಟ್ಸ್ ಆಗಿರ್ತವೆ. ಸೊ ಅದಕ್ಕೋಸ್ಕರ ಪ್ರತಿ ಒಂದು ಕ್ವಶನ್ ಕೂಡ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯೂಸಿಂಗ್ ಇನ್ವರ್ಟೆಡ್ ಕಾಮನ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಪರೇಟ್ ಮಾಡ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಮಲ್ಟಿಪಲ್ ಕರ್ಸರ್ ಆಪ್ಷನ್ ಇದೆ ಅದನ್ನ ಯೂಸ್ ಮಾಡೋಣ. ಅಂಡ್ ಆಲ್ಸೋ ಈ ಕಡೆನೂ ಅಷ್ಟೇ, ಈ ಕಡೆನೂ ಅದನ್ನೇ ಮಾಡೋಣ. ಕರ್ಸರ್ ಏನಿದೆ ಅದನ್ನ ನಾವು ಯೂಸ್ ಮಾಡೋಣ. ಸೊ ಇದನ್ನ ಯಾವ ತರ ಯೂಸ್ ಮಾಡೋದಪ್ಪ ಅಂತಂದ್ರೆ ಆಲ್ಟ್ ನ ಪ್ರೆಸ್ ಮಾಡಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಎಲ್ಲೆಲ್ಲಿ ನಿಮ್ಗೆ ಕರ್ಸರ್ ಬೇಕು ಅಲ್ಲಿ ನೀವು ಪ್ರೆಸ್ ಮಾಡ್ಬೇಕು. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ರೆಸ್ ಮಾಡಿದೆ. ಅಂಡ್ ಆಲ್ಸೋ ಇಲ್ಲಿ ನಾನು ಕಾಮ ಇಂದ ಸೆಪರೇಟ್ ಮಾಡ್ಬೇಕಲ್ವಾ. ಸೊ ಇಲ್ಲಿ ನಾನು ಈ ಲಾಸ್ಟ್ ಕಾಮನ ತೆಗಿಬೇಕು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಒಂದು ಸ್ಟ್ರಿಂಗ್ ಒಳಗಡೆ ಕ್ವಶನ್ಸ್ ಅಂತ ಏನೋ ಒಂದು ಸ್ಟ್ರಿಂಗ್ ಇದೆ, ಒಂದು ಅರೆ ಇದೆ, ಅದ್ರೊಳಗಡೆ ನಾನು ಇಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ ಕ್ವಶನ್ಸ್ ನ ಆಡ್ ಮಾಡಿದೀನಿ. ಅಂಡ್ ಈಗ ನಾನು ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ಒನ್ ಮೋರ್ ಸ್ಟ್ರಿಂಗ್. ಸೊ ಇದನ್ನ ಎಂತೂ ಕ್ರಿಯೇಟ್ ಮಾಡ್ತೀನಿ ಅಂತಂದ್ರೆ ಆನ್ಸರ್ಸ್ ನ ಸ್ಟೋರ್ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಕ್ರಿಯೇಟ್ ಮಾಡ್ತೀನಿ, ಸರಿನಾ. ಆನ್ಸರ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಬ್ರಾಕೆಟ್ ಹಾಕೋಣ. ಅಂಡ್ ಆಲ್ಸೋ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಆನ್ಸರ್ ನ ಸ್ಟೋರ್ ಮಾಡೋದಕ್ಕೆ ನಾ ಇಲ್ಲಿ ಒಂದು ಇನ್ನೊಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ತೀನಿ. ಅಂಡ್ ಇಲ್ಲಿ ಸೆಮಿಕೋಲನ್ ಬರ್ಬೇಕಲ್ವಾ. ಸೊ ಇದನ್ನ ಆನ್ಸರ್ಸ್ ನೀವು ನೋಡ್ತಾ ಇರ್ಬೋದು ಇನ್ ರಿಕ್ವೈರ್ಮೆಂಟ್ ಅಟ್ TXT ಏನ್ ಫೈಲ್ ಇದೆ ಅದ್ರೊಳಗಡೆ ನಾನು ಆನ್ಸರ್ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಇದು ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಕಾಪಿ ಪೇಸ್ಟ್ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಇದನ್ನ ಕಾಪಿ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಮಾಡಾದ್ಮೇಲೆ ನಾವೇನ್ ಮಾಡೋಣ ನೆಕ್ಸ್ಟ್. ಸೊ ನೆಕ್ಸ್ಟ್ ಇನ್ನೆಲ್ಲಿ ಬೇಕು ನನಗೆ, ಲಾಸ್ಟ್ ಅಲ್ಲಿ ಬೇಕಲ್ವಾ. ಸೊ ಲಾಸ್ಟ್ ಅಲ್ಲಿ ಬೇಕಂತಂದ್ರೆ ಇಲ್ಲಿ 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 ಲಾಸ್ಟ್ ಅಲ್ಲಿ ಎಂಡ್ ಅಲ್ಲೂ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸೇಮ್ ಫಂಕ್ಷನಾಲಿಟಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ನೀವು ನೋಡ್ತಾ ಇರ್ಬೋದು 1 minute ಗಾಯ್ಸ್, ಸಮ್ ಎರರ್ ಈಸ್ ಕಮಿಂಗ್. ಓಕೆ ಗಾಯ್ಸ್, ಇಲ್ಲಿ ಮಿಸ್ಟೇಕ್ ಆಗಿದೆ, ಇಲ್ಲಿ ಬಂದ್ಬಿಟ್ಟು ಕ್ಲೋಸ್ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ ನಂಗೆ ಎರರ್ ಬರ್ತಾ ಇರುವಂತದ್ದು. ಸೊ ನೀವು ಇಲ್ಲಿ ನೋಡಿ ನಮ್ಮ ಎರರ್ ಬಂದ್ಬಿಟ್ಟು ಈಗ ಕ್ಲಿಯರ್ ಆಗಿದೆ ಗೈಸ್. ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಒಂದೊಂದೇ ಕ್ವಶನ್ ಪ್ರಿಂಟ್ ಮಾಡ್ಬೇಕಲ್ವಾ. ಸೊ ನಾವು ಒಂದೊಂದೇ ಕ್ವಶನ್ ಪ್ರಿಂಟ್ ಮಾಡ್ಬೇಕಂತಂದ್ರೆ ನಾವೇನ್ ಮಾಡ್ತೀವಿ, ವಿ ಹಾವ್ ಟು ಯೂಸ್ ಫಾರ್ ಲೂಪ್ ನ ಯೂಸ್ ಮಾಡ್ತೀವಿ. ಸೊ ಫಾರ್ ಲೂಪ್ ನ ಯೂಸ್ ಮಾಡೋದಕ್ಕೆ ಮುಂಚೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಕೋತೀನಿ. ಸೊ ವೇರಿಯೇಬಲ್ ಯಾವ್ದಪ್ಪ ಅಂತಂದ್ರೆ ಸ್ಕೋರ್ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಕೋತೀನಿ. ಸೊ ಈ ವೇರಿಯೇಬಲ್ ನ ಎಂತೂ ಕ್ರಿಯೇಟ್ ಮಾಡ್ತೀನಪ್ಪ ಅಂತಂದ್ರೆ ಟು ನಮ್ಮ ಏನೊಂದು ಫೈನಲ್ ಸ್ಕೋರ್ ಏನಿದೆ, ನಮ್ಮ ಫೈನಲ್ ಸ್ಕೋರ್ ಏನಿದೆ ಅದನ್ನ ಕೌಂಟ್ ಮಾಡೋದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡ್ಕೊತೀನಿ. ಆಮೇಲೆ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಇಲ್ಲೊಂದು ಫಾರ್ ಲೂಪ್ ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಫಾರ್ ಐ ಅಲ್ವಾ. ಸೊ ಇದನ್ನ ಕ್ರಿಯೇಟ್ ಮಾಡೋಣ. ಅಂಡ್ ಆಲ್ಸೋ ಫಾರ್ ಐ ಇಸ್ ಈಕ್ವಲ್ ಟು ಇದು ಎಲ್ಲಿಂದ ಸ್ಟಾರ್ಟ್ ಆಗಬೇಕು, ಐ ಇಸ್ ಈಕ್ವಲ್ ಟು 0 ಇಂದ ಸ್ಟಾರ್ಟ್ ಆಗಬೇಕು. ಇಂಡೆಕ್ಸ್ ಬೇಡ ನಮ್ಗೆ, ಐ ಇರಲಿ. ಐ ಇಸ್ ಲೆಸ್ ದನ್ ಅರೆ ಡಾಟ್ ಲೆಂತ್ ಅಲ್ಲ, ಇಲ್ಲಿ ಕ್ವಶನ್ಸ್ ಡಾಟ್ ಲೆಂತ್, ಕ್ವಶನ್ಸ್ ಡಾಟ್ ಲೆಂತ್ ಏನಿದೆ ಅದನ್ನ ಚೂಸ್ ಮಾಡೋಣ. STIONS ಕ್ವಶನ್ಸ್ ಡಾಟ್ ಲೆಂತ್ ಏನಿದೆ ಅದನ್ನು ಕೂಡ ಮಾಡೋಣ. ಅಂಡ್ ಆಲ್ಸೋ ಇಂಡೆಕ್ಸ್ ಬೇಡ, ಐ ಅಂತ ಹೇಳ್ಬಿಟ್ಟು ಇರಲಿ, ಸಿಂಪಲ್ ಆಗಿರುತ್ತೆ. ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಒಂದೊಂದನ್ನೇ ಪ್ರಿಂಟ್ ಮಾಡ್ತಾ ಹೋಗೋಣ ಅಲ್ವಾ. ಸೊ ಈಗ ಒಂದೊಂದನ್ನೇ ಪ್ರಿಂಟ್ ಮಾಡ್ತಾ ಹೋಗೋಣ. ಒಳಗಡೆ ಏನ್ ಪ್ರಿಂಟ್ ಮಾಡ್ತೀನಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ಕ್ವಶನ್ಸ್ ನ ಪ್ರಿಂಟ್ ಮಾಡ್ತೀವಿ ಅಂತಂದ್ರೆ ಕ್ವಶನ್ಸ್
ಕ್ವಶನ್ಸ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕ್ವಶನ್ಸ್ ಆಫ್ ಐ ಅಂತ ಹೇಳ್ಬಿಟ್ಟು ನಾವು ಪ್ರಿಂಟ್ ಮಾಡ್ಬೇಕಲ್ವಾ. ಸೊ ಈಗ ನಾವ್ ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂತಂದ್ರೆ, ಈಗ ಕ್ವಶನ್ಸ್ ನಾವು ಪ್ರಿಂಟ್ ಮಾಡಿದ್ಮೇಲೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆನ್ಸರ್ಸ್ ನ ಇನ್ಪುಟ್ ಆಗಿ ತಗೋಬೇಕು. ಅಂತಂದ್ರೆ ಯೂಸರ್ ಇಂದ ನಾವು ಆನ್ಸರ್ಸ್ ನ ಇನ್ಪುಟ್ ಆಗಿ ತಗೋಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಐ ಆಮ್ ಕ್ರಿಯೇಟಿಂಗ್ ಒಂದು ವೇರಿಯಬಲ್ ನ ಕ್ರಿಯೇಟ್ ಮಾಡ್ತೀನಿ. ಅಂತಂದ್ರೆ ಒಂದು ಸ್ಟ್ರಿಂಗ್ ವೇರಿಯಬಲ್ ನ ಕ್ರಿಯೇಟ್ ಮಾಡ್ತೀನಿ. ಸ್ಟ್ರಿಂಗ್ ಆನ್ಸರ್ ಇಸ್ ಈಕ್ವಲ್ ಟು SC ಡಾಟ್ ನೆಕ್ಸ್ಟ್ ಲೈನ್. ನೀವು ನೋಡ್ತಾ ಇದ್ರಲ್ವಾ ನೆಕ್ಸ್ಟ್ ಲೈನ್ ಏನಿದೆ ಅದನ್ನ ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಪ್ರೆಸ್ ಮಾಡ್ತಾ ಇದೀನಿ. ಅಂಡ್ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈಗ ಯೂಸರ್ ಇಂದನೂ ಕೂಡ ನಾವೇನ್ ಮಾಡ್ತಾ ಇದೀವಿ ಆನ್ಸರ್ ನ ತಗೋತಾ ಇದೀವಿ. ಅಂಡ್ ಆಲ್ಸೋ ಇಲ್ಲಿ ಒರಿಜಿನಲ್ ಆನ್ಸರ್ಸ್ ನಾವು ಆನ್ಸರ್ಸ್ ಅಂತ ಹೇಳ್ಬಿಟ್ಟು ನಾವೇನೊಂದು ಸ್ಟ್ರಿಂಗ್ ಏನಿದೆ ಅದ್ರೊಳಗಡೆ ಸ್ಟೋರ್ ಮಾಡಿದೀವಿ. ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪೇರ್ ಮಾಡ್ಬೇಕು. ಏನ ಕಂಪೇರ್ ಮಾಡ್ಬೇಕಪ್ಪ ಅಂತಂದ್ರೆ ಯೂಸರ್ ಇಂದ ತಗೊಂಡಿರುವಂತ ಆನ್ಸರ್ ಮತ್ತೆ ಒರಿಜಿನಲ್ ಆನ್ಸರ್ ಸೇಮ್ ಇದೆಯಾ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ಬೇಕು ಕಂಪೇರ್ ಮಾಡ್ಬೇಕು. ಸೊ ಅದ್ ಯಾವ ತರ ಕಂಪೇರ್ ಮಾಡ್ತೀವಿ ಅಂದ್ರೆ ಟು ಯೂಸ್ ಅಂತಂದ್ರೆ ಕಂಪೇರ್ ಮಾಡೋದಕ್ಕೋಸ್ಕರ ನಾವ್ ಯೂಸ್ ಮಾಡೋದೇನಪ್ಪ ಅಂತಂದ್ರೆ ಕಂಪ್ಯಾರಿಸನ್ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಸೊ ಈಗ ನಾವು ಕಂಪ್ಯಾರಿಸನ್ ಆಪರೇಟರ್ಸ್ ನ ಯೂಸ್ ಮಾಡಿದ್ರು ಯಾವ ತರ ಯೂಸ್ ಮಾಡ್ತೀವಿ ಅಂದ್ರೆ ಇಫ್ ಎಲ್ಸ್ ಕಂಡೀಷನ್ ಒಳಗಡೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಂಪ್ಯಾರಿಸನ್ ಆಪರೇಟರ್ಸ್ ನ ಯೂಸ್ ಮಾಡ್ತೀವಿ. ಅಂತಂದ್ರೆ ಇಫ್ ಏನೊಂದು ಆನ್ಸ್ ಅಂತ ಹೇಳ್ಬಿಟ್ಟಿದೆ ಅಲ್ವಾ, ಆನ್ಸ್ ಡಾಟ್ ಇಲ್ಲಿ ಈಕ್ವಲ್ ಇಗ್ನೋರ್ ಕೇಸ್ ಅಂತ ಹೇಳ್ಬಿಟ್ಟು ಒಂದೊಂದು ಫಂಕ್ಷನ್ ಕಾಣ್ತಾ ಇದೆ, ಅದನ್ನ ನಾನು ಕ್ಲಿಕ್ ಮಾಡ್ತೀನಿ. ಅಂಡ್ ಆಲ್ಸೋ ಇದ್ರೊಳಗಡೆ ಇರುವಂತ ಏನೊಂದು ಆನ್ಸರ್ ಏನಿದೆ ಅದು ಬಂದ್ಬಿಟ್ಟು ಆನ್ಸರ್ಸ್ ಆಫ್ ಐ, ಏನೊಂದು ಆನ್ಸರ್ ಏನಿದೆ ಒರಿಜಿನಲ್ ಆನ್ಸರ್ ಏನಿದೆ ಆನ್ಸರ್ಸ್ ಆಫ್ ಐಗೆ ಏನಾದ್ರು ಈಕ್ವಲ್ ಆಗಿದ್ರೆ, ಸೊ ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಯೂಸರ್ ಎಂಟರ್ ಮಾಡ್ತಿರುವಂತಹ ಆನ್ಸರ್ಸ್ ಮತ್ತೆ ಇಲ್ಲಿ ಸ್ಟೋರ್ ಆಗಿರುವಂತಹ ಒರಿಜಿನಲ್ ಆನ್ಸರ್ಸ್ ಎರಡೂ ಕೂಡ ಏನಾದ್ರು ಸೇಮ್ ಆಗಿದ್ರೆ ಅಂತ ಹೇಳ್ಬಿಟ್ಟು ಅಷ್ಟೇ, ಏನಿಲ್ಲ. ಸೊ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಿಂಟ್ ಮಾಡುದು. ಏನ ಪ್ರಿಂಟ್ ಮಾಡಪ್ಪ ಅಂತಂದ್ರೆ ಜಸ್ಟ್ ಪ್ರಿಂಟ್ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡ್ಬೇಕು, ಸರಿನಾ. ಸೊ ಕರೆಕ್ಟ್ ಆನ್ಸರ್ ಅಂತ ಪ್ರಿಂಟ್ ಮಾಡ್ಬೇಕಂತಂದ್ರೆ ಕರೆಕ್ಟ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡು. ಅಂಡ್ ನೆಕ್ಸ್ಟ್ ಲೈನ್ ಅಲ್ಲಿ ಏನ ಮಾಡಪ್ಪ ಅಂತಂದ್ರೆ ಅಲ್ಲಿ ಏನೊಂದು ಆನ್ಸರ್ ಏನಿದೆ ಅದನ್ನ ಕೂಡ ಪ್ರಿಂಟ್ ಮಾಡು ಅಷ್ಟೇ. ಏನ್ ಆನ್ಸರ್ ಏನಿದೆ ಅದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಿಂಟ್ ಮಾಡ್ಬೇಕು. ಏನಂತ ಪ್ರಿಂಟ್ ಮಾಡ್ಬೇಕಪ್ಪ ಅಂತಂದ್ರೆ ಯು ಜಸ್ಟ್ ಹ್ಯಾವ್ ಟು ಪ್ರಿಂಟ್ ಯುವರ್ ಆನ್ಸರ್ ಈಸ್ ಏನ್ ನಮ್ಮ ಆನ್ಸರ್ ಇರುತ್ತೆ ಅಲ್ವಾ ಅದನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರಿಂಟ್ ಮಾಡ್ಬೇಕು, ಸರಿನಾ. ಇಫ್ ಐ ಕ್ಲಿಕ್ ಆನ್ ಟ್ಯಾಬ್, ಸೊ ನೀವು ನೋಡ್ತಾ ಇರಬಹುದು ಇಲ್ಲಿ ಆನ್ಸರ್ ಆಫ್ ಐ ನಾನು ಇಲ್ಲಿ ಪ್ರಿಂಟ್ ಮಾಡಿದೆ. ಅಂಡ್ ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒನ್ ಮೋರ್ ಥಿಂಗ್ ತುಂಬಾ ಇಂಪಾರ್ಟೆಂಟ್ ಇದು, ನಾವು ಸ್ಕೋರ್ ನ ಇನ್ಕ್ರೀಸ್ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಆನ್ಸರ್ ಕರೆಕ್ಟ್ ಇದ್ದಾಗ ನಮ್ಮ ಸ್ಕೋರ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗುತ್ತೆ. ಅಂಡ್ ಆಲ್ಸೋ ಇದು ಏನಪ್ಪಾ ಅಂತಂದ್ರೆ ನಾವು ಏನಾದ್ರು ಆನ್ಸರ್ ನ ಕರೆಕ್ಟ್ ಆನ್ಸರ್ ಒಬ್ಬ ಯೂಸರ್ ಏನಿದೆ ಅವನೇನಾದ್ರೂ ಕರೆಕ್ಟ್ ಆನ್ಸರ್ ನ ಎಂಟರ್ ಮಾಡಿದ್ರೆ, ಅಕಸ್ಮಾತ್ ಇಲ್ಲ ಅವನೇನಾದ್ರು ತಪ್ಪ ಆನ್ಸರ್ ನ ಎಂಟರ್ ಮಾಡ್ದ ಅಂತಂದ್ರೆ ಅವಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಪ್ರಿಂಟ್ ನಾರ್ಮಲ್ ಆಗಿ ಪ್ರಿಂಟ್ ಸ್ಟೇಟ್ಮೆಂಟ್ ನ ಪ್ರಿಂಟ್ ಮಾಡಬೇಕು. ಅದ್ರೊಳಗಡೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ರಾಂಗ್ ಆನ್ಸರ್ಸ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಪ್ರಿಂಟ್ ಮಾಡಬೇಕು, ಸರಿನಾ. ರಾಂಗ್ ಅಂತ ಹೇಳ್ಬಿಟ್ಟು ನಾವು ಪ್ರಿಂಟ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಲೈನ್ ಅಲ್ಲಿ ಏನ್ ಪ್ರಿಂಟ್ ಮಾಡೋಣಪ್ಪ ಅಂತಂದ್ರೆ ಕರೆಕ್ಟ್ ಆನ್ಸರ್ ನ ಪ್ರಿಂಟ್ ಮಾಡೋಣ. ಸೊ ಕರೆಕ್ಟ್ ಆನ್ಸರ್ ಯಾವ ತರ ಪ್ರಿಂಟ್ ಮಾಡ್ತೀವಿ ಅಂತಂದ್ರೆ ಕರೆಕ್ಟ್ ಆನ್ಸರ್ ಈಸ್ ಏನೊಂದು ಒರಿಜಿನಲ್ ಆನ್ಸರ್ ನಮ್ದೇನಿತ್ತು ಆ ಆನ್ಸರ್ ನಾವು ಕರೆಕ್ಟ್ ಆನ್ಸರ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಬೇಕು. ಸೊ ಆನ್ಸರ್ಸ್ ಆಫ್ ಐ ಅಂತ ಹೇಳ್ಬಿಟ್ಟು ಏನೊಂದು ಅರೇನಲ್ಲಿ ಏನೊಂದು ಆನ್ಸರ್ಸ್ ಸ್ಟೋರ್ ಆಗಿದೆ ಅದು ಬಂದ್ಬಿಟ್ಟು ನಮ್ಮ ಒರಿಜಿನಲ್ ಆನ್ಸರ್ಸ್ ಆಗಿದೆ. ಸೊ ಈ ತರ ನಾವಿಲ್ಲಿ ಕೋಡ್ ನ ಬರೀತೀವಿ. ಅಂಡ್ ಆಲ್ಸೋ ನೆಕ್ಸ್ಟ್ ನಾವು ಲಾಸ್ಟ್ ಏನ ಪ್ರಿಂಟ್ ಮಾಡ್ಬೇಕಂತಂದ್ರೆ ವಿ ಹ್ಯಾವ್ ಟು ಪ್ರಿಂಟ್ ನಮ್ಮ ಸ್ಕೋರ್ ನ ಕೂಡ ಪ್ರಿಂಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸಿನ್ಸ್ ಇಲ್ಲಿ ನಮ್ಮ ಏನೊಂದು ಆನ್ಸರ್ಸ್ ಬಂದ್ಬಿಟ್ಟು ನಾವ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಆನ್ಸರ್ಸ್ ಏನಾದ್ರು ತಪ್ಪಾಗಿದೆ ಅಂತಂದ್ರೆ ನಾವಿಲ್ಲಿ ಸ್ಕೋರ್ ನ ಮೈನಸ್ ಮಾಡ್ಬೇಕು. ಸೊ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಫೈನಲ್ ಆಗಿ ಸ್ಕೋರ್ ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಯುವರ್ ಸ್ಕೋರ್ ಈಸ್ ಸೊ ಇಲ್ಲಿ ಸ್ಕೋರ್ ನ ಪ್ರಿಂಟ್ ಮಾಡ್ತಾ ಇದ್ದೀನಿ ಗೈಸ್. ಸೊ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ ಗೈಸ್. ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸೋದಾದ್ರೆ ನೀವು ನೋಡ್ತಾ ಇರ್ಬೋದು ನಮ್ಮ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಪ್ರಿಂಟ್ ಆಗಿದೆ. ಹೂ ಇಸ್ ದ ಗಾಡ್ ಆಫ್ ದ ಕ್ರಿಕೆಟ್ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಿಂಟ್ ಆಗಿದೆ. ಸೊ ನಾ ಆನ್ಸರ್ ಏನು ಸಚಿನ್ ತೆಂಡೂಲ್ಕರ್ ಅಲ್ವಾ. ಸೊ ಸಚಿನ್ ತೆಂಡೂಲ್ಕರ್ ಬಂದ್ಬಿಟ್ಟು ಗಾಡ್ ಆಫ್ ದ ಕ್ರಿಕೆಟ್. ನೀವು ನೋಡ್ತಾ ಇರ್ಬೋದು ನಾನು ಯಾವಾಗ ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ಬಿಟ್ಟು ಎಂಟರ್ ಮಾಡಿದೆ ನಮ್ಮ ಆನ್ಸರ್ ಬಂದ್ಬಿಟ್ಟು ಕರೆಕ್ಟ್ ಅಂತ ಹೇಳ್ಬಿಟ್ಟು ಬಂದಿದೆ. ಅಂಡ್ ಆಲ್ಸೋ ಯುವರ್ ಆನ್ಸರ್ ಇಸ್ ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಅಂಡ್ ವಿಚ್ ಕಂಟ್ರಿ ಆಸ್ ಒನ್ ದ ಮೋಸ್ಟ್ ಫಿಫಾ ವರ್ಲ್ಡ್ ಕಪ್ ಅಂತಂದ್ರೆ ಇಟ್ ಈಸ್ ಬ್ರೆಜಿಲ್ ಏನೋ. ಸೊ ನೀವು ನೋಡ್ತಾ ಇರ್ಬೋದು ಔಟ್ಪುಟ್ ಬಂದ್ಬಿಟ್ಟು ಬ್ರೆಜಿಲ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಹೂ ಒಂದು ICC ವರ್ಲ್ಡ್ ಕಪ್ 2011. ಸೊ 2011 ಅಲ್ಲಿ ವರ್ಲ್ಡ್ ಕಪ್ ಯಾರು ಗೆದ್ದಿದ್ದು ಇಂಡಿಯಾ. ನೀವು ನೋಡ್ತಾ ಇರ್ಬೋದು ಈವನ್ ನೀವು ನೋಡ್ತಾ ಇರ್ಬೋದು ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ನಾನು ಇಲ್ಲಿ ಇಂಡಿಯಾ ಅಂತ ಹೇಳ್ಬಿಟ್ಟು ಐನ ಕ್ಯಾಪಿಟಲ್ ಕೊಟ್ಟಿದ್ದೀನಿ, ಬಟ್ ಇಲ್ಲಿ ಆನ್ಸರ್ ಎಂಟರ್ ಮಾಡಿದಾಗ ನಾನು ಇಲ್ಲಿ ಐನ ಸ್ಮಾಲ್ ಕೊಟ್ಟಿದ್ದೀನಿ. ಸೊ ಯಾಕಪ್ಪ ಅಂತಂದ್ರೆ ಆದ್ರೂ ನಮ್ಗೆ ಯಾಕೆ ಎರರ್ ಬರ್ತಾ ಇಲ್ಲ ಅಂದ್ರೆ ವಿ ಯೂಸ್ಡ್ ಈಕ್ವಲ್ ಇಗ್ನೋರ್ ಕೇಸ್. ಸೊ ಈಕ್ವಲ್ ಇಗ್ನೋರ್ ಕೇಸ್ ಏನ್ ಮಾಡ್ತಪ್ಪ ಅಂತಂದ್ರೆ ನೀವು ನೋಡ್ತಾ ಇರ್ಬೋದು ಇಟ್ ಇಸ್ ಎ ಬೂಲಿಯನ್ ಜಾವಾ ಡಾಟ್ ಸ್ಟ್ರಿಂಗ್ ಫಂಕ್ಷನ್. ಅದೇನ್ ಮಾಡುತ್ತೆ ಅಂದ್ರೆ ಕಂಪೇರ್ ದ ಸ್ಟ್ರಿಂಗ್ ಟು ಅನದರ್ ಸ್ಟ್ರಿಂಗ್ ಇಗ್ನೋರಿಂಗ್ ಕೇಸ್ ಕಂಡೀಷನ್ ಅಂತ ಅಂದ್ರೆ ವೆದರ್ ಇಟ್ ಮೇ ಬಿ ಅಪ್ಪರ್ ಕೇಸ್ ಅಲ್ಲಾದ್ರೂ ಇರ್ಬೋದು ಅಥವಾ ಲೋಯರ್ ಕೇಸ್ ಅಲ್ಲಾದ್ರೂ ಇರ್ಬೋದು. ಅದೇನ್ ಮಾಡುತ್ತಪ್ಪ ಅಂತಂದ್ರೆ ಏನೊಂದು ಅಪ್ಪರ್ ಕೇಸ್ ಅಥವಾ ಲೋಯರ್ ಕೇಸ್ ಏನಿದೆ ಅದನ್ನ ಇಗ್ನೋರ್ ಮಾಡುತ್ತೆ. ಜಸ್ಟ್ ಇಟ್ ವಿಲ್ ಚೆಕ್ ದ ಏನೊಂದು ಆನ್ಸರ್ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡುತ್ತೆ ಅಷ್ಟೇ. ಸೊ ಅದು ಕೇಸಸ್ ನ ಚೆಕ್ ಮಾಡೋದಿಲ್ಲ. ಅಂಡ್ ಆಲ್ಸೋ ವಿಚ್ ಫುಟ್ಬಾಲರ್ ಇಸ್ ನೋನ್ ಆಸ್ ಕಾರ್ಡ್ ಎಸ್ ಎ CR7. ಸೊ ಕ್ರಿಸ್ಟಿಯಾನೋ ರೊನಾಲ್ಡೋ. ಐ ಡೋಂಟ್ ನೋ ದ ಸ್ಪೆಲ್ಲಿಂಗ್ ಗೈಸ್, ಲೆಟ್ ಮಿ ಚೆಕ್ ಇಟ್. ಇಲ್ಲೇ ಎಲ್ಲೋ ಇದೆ. ಓಕೆ, ಇಲ್ಲಿ ನಮ್ಮ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಇದಾರಲ್ವಾ, ಸೊ ಅವ್ರನ್ನ ಕಾಪಿ ಮಾಡ್ಬಿಟ್ಟು ಇಲ್ಲೇ ಪೇಸ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿ ಎಂಟರ್ ಹೊಡೆಯೋಣ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ರಾಂಗ್ ಆನ್ಸರ್ ಅಂತ ಹೇಳ್ಬಿಟ್ಟು ಬರ್ದಿದೆ. ಯಾಕೆ ಅಂತಂದ್ರೆ ನಾನು ಸಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬರೆದು ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ವಾಟ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ರಷ್ಯಾ ಅಂತಂದ್ರೆ ಮಾಸ್ಕೋ, ಕರೆಕ್ಟ್ ಆನ್ಸರ್. ವಿಚ್ ಕಂಟ್ರಿ ಇಸ್ ನೋನ್ ಆಸ್ ಎ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಂದ್ರೆ ಇಟ್ ಈಸ್ ಜಪಾನ್.
ಓಕೆ. ಹೂ ಇಸ್ ದ ಕರೆಂಟ್ ಸೆಕ್ರೆಟರಿ ಜನರಲ್ ಆಫ್ ಯುನೈಟೆಡ್ ಸ್ಟೇಟ್ ಗೊತ್ತಿಲ್ಲ ಗೈಸ್. ಸೊ ಏನೋ ಒಂದು ಎಂಟರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ವಿಚ್ ಕಂಟ್ರಿ ಹೋಸ್ಟೆಡ್ ದ ಫಿಫಾ ವರ್ಲ್ಡ್ ಕಪ್ 2022? ಸೊ 2022ನಲ್ಲಿ ಯಾರಪ್ಪ ಫಿಫಾ ವರ್ಲ್ಡ್ ಕಪ್ನ ಹೋಸ್ಟ್ ಮಾಡಿದ ಅಂತಂದರೆ ಕತಾರ್ ಅವರು. ಸೊ ಅದನ್ನು ಬರೆಯೋಣ. ಆ್ಯಂಡ್ ಆಲ್ಸೋ ವಿಚ್ ಇಂಡಿಯನ್ ಕ್ರಿಕೆಟರ್ ಈಸ್ ನೋನ್ ಎಸ್ ಎ ಕ್ಯಾಪ್ಟನ್ ಕೂಲ್. ಸೊ ಯಾರು? MS ಧೋನಿ ಅಲ್ವಾ. MS ಧೋನಿ ಬಂದ್ಬಿಟ್ಟು ಕ್ಯಾಪ್ಟನ್ ಕೂಲ್ ಅಂತ ಹೇಳ್ಬಿಟ್ಟು ಫೇಮಸ್. ಆ್ಯಂಡ್ ಆಲ್ಸೋ ನಾಟೋ ಇಸ್ ಪ್ರೈಮರಿಲಿ ಅದೊಂದು ಮಿಲಿಟರಿ ಅಲಯನ್ಸ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯುವರ್ ಸ್ಕೋರ್ ಈಸ್ 6 ಅಂತ ಹೇಳ್ಬಿಟ್ಟು ಬಂದಿದೆ. ಆ್ಯಂಡ್ ಈಗ ನೀವು ನನ್ನ ಕೇಳ್ಬೋದು, ಅಲ್ಲ ಓಕೆ ನಾನು ಇಲ್ಲಿ ತಪ್ಪು ಮಾಡಿರುವಂಥದ್ದು ಬರೀ 2 ಕ್ವಶನ್ ಸರಿನಾ, ಆದ್ರೆ ನಮ್ಗೆ ಇಲ್ಲಿ ಯಾಕೆ 6 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗ್ತಿದೆ ಅಂತಂದ್ರೆ ಇಲ್ಲಿ ನಾವು ನೆಗೆಟಿವ್ ಮಾರ್ಕ್ಸ್ನ ಕೂಡ ಇನ್ಕ್ಲೂಡ್ ಮಾಡಿದ್ವಿ. ಸೊ ಈ ನೆಗೆಟಿವ್ ಮಾರ್ಕ್ಸ್ ಏನು ಮಾಡುತ್ತಪ್ಪ ಅಂತಂದ್ರೆ ಓಕೆ ನೀವು ಇಲ್ಲಿ ತಪ್ಪು ಮಾಡಿರುವಂಥದ್ದು 2 ಕ್ವಶನ್ಸ್ ಓಕೆ ಒಪ್ಕೋತೀನಿ. ಬಟ್ ನೀವು ಯಾವಾಗ ಇಲ್ಲಿ ನೀವು ಆನ್ಸರ್ಸ್ನ ತಪ್ಪು ಮಾಡ್ತೀರಾ ಅದ್ರ ಜೊತೆ ಇಲ್ಲ ಏನಾಗುತ್ತಂದ್ರೆ -1 ಇನ್ಕ್ಲೂಡ್ ಆಗುತ್ತೆ. ಯಾಕೆಂತಂದ್ರೆ ನೀವು ನೋಡ್ತಾ ಇರ್ಬೋದು ಸ್ಕೋರ್ ಮೈನಸ್ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಸೊ ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ ಲೆಟ್ಸ್ ಈಗ 10 ಕ್ವಶನ್ಸ್ ಇದೆ, ನೀವು 1 ತಪ್ಪು ಮಾಡಿದೀರಾ ಅಂತಂದ್ರೆ ನಿಮ್ಮ ಆನ್ಸರ್ ಬಂದ್ಬಿಟ್ಟು ನಿಮ್ಮ ಟೋಟಲ್ ಸ್ಕೋರ್ ಬಂದ್ಬಿಟ್ಟು 8 ಆಗುತ್ತೆ. ಯಾಕೆಂತಂದ್ರೆ 1 ಬಂದ್ಬಿಟ್ಟು ನೀವು ತಪ್ಪು ಮಾಡಿರೋದಕ್ಕೆ 1 ಮಾರ್ಕ್ಸ್ನ ತೆಗೆಯುತ್ತೆ. ಅಂಡ್ ಆಲ್ಸೋ ಇನ್ನೊಂದೇನಂದ್ರೆ ನೆಗೆಟಿವ್ ಮಾರ್ಕ್ಸ್ ಕೂಡ ಕನ್ಸಿಡರ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಮತ್ತೆ 9 - 1 ಆಗುತ್ತೆ. ಸೊ 9 - 1 ಆದಾಗ ನಮ್ಮ ಸ್ಕೋರ್ ಎಷ್ಟಾಯ್ತು? ಟೋಟಲ್ ಸ್ಕೋರ್ 8 ಆಯ್ತು ಗೈಸ್. ಸೊ ಇದು ನಮ್ಮ ಒಂದು ಸಿಂಪಲ್ ಜಾವಾ ಕ್ವಿಜ್ ಅಪ್ಲಿಕೇಶನ್ ಗೈಸ್. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗೈಸ್. ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಒಂದು ಮುಂದಿನ ವಿಡಿಯೋದಲ್ಲಿ. ನಾವು ಹೊಸ ತುಂಬಾ ಇಂಟ್ರೆಸ್ಟಿಂಗ್ ಇರುವಂತಹ ಒಂದು ಪ್ರಾಜೆಕ್ಟ್ ನ ಜೊತೆ ಸಿಗೋಣ. ಈ ವಿಡಿಯೋದಲ್ಲಿ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.